ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಇಂದಿನ ಕಾಲದಲ್ಲಿ ಪಥ್ಯ ಹೇಳುವಂಥ ಶಬ್ದಕ್ಕೆ ಅರ್ಥವೇ ಇಲ್ಲ. ಮಾಡುವ ಎಲ್ಲ ಆಹಾರ ವಿಹಾರಗಳು ಚಟುವಟಿಕೆಗಳು ಅಪಥ್ಯಗಳಿಂದಲೇ ಕೂಡಿದೆ. ಅನೇಕ ಕಾಯಿಲೆಗಳಲ್ಲಿ ರೋಗ ಸಂದರ್ಭಗಳಲ್ಲಿ ಔಷಧಿಯಷ್ಟೇ ಪ್ರಾಮುಖ್ಯತೆಯನ್ನು ಪಥ್ಯವು ಸಹ ವಹಿಸಿದೆ. ಸೊಗದೆ ಬೇರನ್ನು ಎಲ್ಲಿ ಪಥ್ಯವಾಗಿ ಉಪಯೋಗಿಸಬಹುದು ಎಂಬುದನ್ನು ಇಂದು ನೋಡೋಣ. ಗರ್ಭಸ್ರಾವ ಪದೇ ಪದೇ ಆಗ್ತಿದ್ದಾಗ, ಗರ್ಭ ನಿಲ್ಲದಿದ್ದಾಗ ಸೊಗದೆ ಬೇರನ್ನು ಉಪಯೋಗಿಸಬಹುದು. ಇದು ಗರ್ಭ ಸ್ಥಾಪನೆಗಾಗಿ ಅತಿ ಉತ್ತಮವಾಗಿದೆ. ಹಾಗೂ ಗರ್ಭಿಣಿಯರಲ್ಲಿ 4ನೇ ತಿಂಗಳು ಹಾಗೂ 9ನೇ ತಿಂಗಳಲ್ಲಿ ಸೊಗದೆ ಬೇರಿನ ಕಷಾಯವನ್ನು ಕೊಡುವುದು ರೂಢಿಯಿಂದ ಬಂದಿದೆ. 4ನೇ ತಿಂಗಳು ಹಾಗೂ 9ನೇ ತಿಂಗಳಲ್ಲಿ ಪ್ರತಿನಿತ್ಯ 1 ವಾರದವರೆಗೆ ಸೊಗದೆ ಬೇರಿನ ಕಷಾಯವನ್ನು ಸೇವಿಸುವುದು ಅತಿ ಶ್ರೇಷ್ಠವಾಗಿದೆ. ಪ್ರಸೂತ ಸ್ತ್ರೀಯರಲ್ಲಿ, ಬಾಣಂತಿಯರಲ್ಲಿ ಸೊಗದೆ ಬೇರನ್ನು ಅವಶ್ಯವಾಗಿ ಉಪಯೋಗಿಸಬಹುದು. ಹಿಂದಿನ ಕಾಲದಲ್ಲಿ ತಯಾರಿಸಿದಂತಹ ಬಾಣಂತಿ ಲೇಹದಲ್ಲಿ ಅನೇಕ ಘಟಕ ದ್ರವ್ಯಗಳ ಜೊತೆಗೆ ಸೊಗದೆ ಬೇರು ಹೇಳುವಂಥದ್ದು ಸಹ ಒಂದು ಪ್ರಮುಖವಾದ ಘಟಕವಾಗಿದೆ. ಈ ಸೊಗದೆ ಬೇರನ್ನು ಬಾಣಂತಿಯರಲ್ಲಿ ಅಥವಾ ಪ್ರಸೂತ ಸ್ತ್ರೀಯರಲ್ಲಿ ಉಪಯೋಗಿಸುವುದರಿಂದ ಎದೆಹಾಲು ಉತ್ತಮ ಪ್ರಮಾಣದಲ್ಲಿ ಉತ್ಪನ್ನವಾಗ್ತದೆ ಹಾಗೂ ಎದೆಹಾಲಿನ ಯಾವುದೇ ರೀತಿಯಾದಂತಹ ದೂಷಣೆ ಉಂಟಾಗುವುದಿಲ್ಲ. ಎದೆಹಾಲು ಸಾಕಷ್ಟು ಪ್ರಮಾಣದಲ್ಲಿದ್ದು ಮಗುವಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಂಬಂಧಿತ ಕುಂದುಕೊರತೆಗಳು ಉಂಟಾಗುವುದಿಲ್ಲ. ಸೊಗದೆ ಬೇರನ್ನು ಪುರುಷರಲ್ಲಿ ವೀರ್ಯ ಸಂಖ್ಯೆ ವೃದ್ಧಿಗಾಗಿ ಹಾಗೂ ಉತ್ತಮ ಸಂಭೋಗಕ್ಕಾಗಿ ಸೊಗದೆ ಬೇರನ್ನು ಉಪಯೋಗಿಸಬೇಕು. ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಸಂಭೋಗ ಕ್ರಿಯೆಯಲ್ಲಿ ಅಸಮರ್ಥ್ಯತೆ ಹೇಳುವಂಥದ್ದು ಅತಿ ಪ್ರಮುಖವಾಗಿ ಕಂಡುಬರುವಂತಹ ಒಂದು ಕಾಯಿಲೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅಧಿಕ ವ್ಯಕ್ತಿಗಳು ಈ ತೊಂದರೆಗಳಿಂದ ಬಳಲ್ತಾರೆ. ಇಂತಹ ವ್ಯಕ್ತಿಗಳಲ್ಲಿ ಸೊಗದೆ ಬೇರಿನ ರಸಕ್ರಿಯೆ ಅಂತೇಳಿದರೆ ಕಷಾಯವನ್ನು ಮಾಡಿ ಇನ್ನೂ ಕುದಿಸಿ ಕಲ್ಲು ಸಕ್ಕರೆ ಜೊತೆ ಮಿಶ್ರ ಮಾಡಿ ತಯಾರಿಸುವಂತಹ ಒಂದು ಔಷಧಿಯಾಗಿದೆ. ಈ ಸೊಗದೆ ಬೇರಿನ ರಸಕ್ರಿಯವನ್ನು ಸುಮಾರು 3ರಿಂದ 4 ಚಮಚಗಳಷ್ಟು ಔಷಧಿಯನ್ನು 100 ಮಿಲಿ ಹಾಲಿನ ಜೊತೆಗೆ ಮಿಶ್ರ ಮಾಡಿ ದಿನಕ್ಕೆ 2 ಬಾರಿ ಸೇವಿಸುವುದರಿಂದ ಈ ವೀರ್ಯದ ಸಂಖ್ಯೆ ವೃದ್ಧಿ ಹೊಂದಲು, ಸಂಭೋಗ ಕ್ರಿಯೆಯಲ್ಲಿ ಒಂದು ಒಳ್ಳೆಯ ಕ್ಷಮತೆಯನ್ನು ಹೊಂದಲು ಸಹಾಯವನ್ನು ಮಾಡ್ತದೆ. ಶರೀರದಲ್ಲಿರುವಂತಹ ಪ್ರತಿಯೊಂದು ಅವಯವಗಳಿಗೆ ರಕ್ತ ಪರಿಚಲನೆಯಾಗುವುದು ಅತಿ ಅವಶ್ಯಕವಾಗಿದೆ. ಇದು ಹೃದಯವಾಗಿರ್ಬೋದು, ಲಿವರ್ ಆಗಿರ್ಬೋದು, ಪ್ಯಾಂಕ್ರಿಯಸ್ ಆಗಿರ್ಬೋದು, ಕಣ್ಣಾಗಿರ್ಬೋದು, ಹೀಗೆ ಎಲ್ಲ ಅವಯವಗಳಿಗೂ ಒಂದು ಉತ್ತಮ ರೀತಿಯಲ್ಲಿ ರಕ್ತ ಪರಿಚಲನೆ ಆಗಬೇಕು. ಸೊಗದೆ ಬೇರಿನ ವಿಶಿಷ್ಟ ಗುಣವೆಂದರೆ ಕಣ್ಣಿನ ಆರೋಗ್ಯವನ್ನು, ಕಣ್ಣಿಗೆ ಉಂಟಾಗಬೇಕಂತ ರಕ್ತ ಪರಿಚಲನೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಡುತ್ತದೆ. ಕಣ್ಣಿನ ದೃಷ್ಟಿಯು ಉತ್ತಮ ರೀತಿಯಲ್ಲಿರ್ತದೆ. ವ್ಯಕ್ತಿಯು ದೃಷ್ಟಿಮಾಂದ್ಯವನ್ನು ಹೊಂದದೇ ಇರುವ ತರಹ ಒಂದು ಅವಸ್ಥೆಯನ್ನು ಉಂಟು ಮಾಡಿಕೊಡುತ್ತದೆ. ಸೊಗದೆ ಬೇರನ್ನು ಪ್ರತಿನಿತ್ಯ ಇಂತಹ ವ್ಯಕ್ತಿಗಳು ಯಾರಲ್ಲಿ ಒಂದು ದೃಷ್ಟಿಮಾಂದ್ಯ ಪ್ರಾರಂಭವಾಗಿದೆಯೋ, ಕಣ್ಣಿನ ದೌರ್ಬಲ್ಯವಿದೆಯೋ ಅವರು ಸೊಗದೆ ಬೇರಿನ ಕಷಾಯವನ್ನು ಪ್ರತಿನಿತ್ಯ ಕುಡಿಬಹುದು. ಒಂದು ವೇಳೆ ಒಂದು ಕುಟುಂಬದಲ್ಲಿ ಅನೇಕ ವ್ಯಕ್ತಿಗಳು ಕಣ್ಣಿಗೆ ಸಂಬಂಧಿಸಿದಂಥ ರೋಗಗಳಿಗೆ ತುತ್ತಾಗ್ತಾ ಇದ್ದರೆ, ದೃಷ್ಟಿಮಾಂದ್ಯವಿದ್ದರೆ ಅಂಥವರು ಅವಶ್ಯಕವಾಗಿ ನಿಯಮಿತವಾಗಿ ಸೊಗದೆ ಬೇರಿನ ಕಷಾಯವನ್ನು ಮಾಡಿ ಕುಡಿಬಹುದು. ಅಥವಾ ಸೊಗದೆ ಬೇರಿನ ರಸಕ್ರಿಯವನ್ನು ಹಾಲಿನ ಜೊತೆಗೆ ಮಿಶ್ರ ಮಾಡಿ 1-2 ಚಮಚದಷ್ಟು ತುಪ್ಪವನ್ನು ಮಿಶ್ರ ಮಾಡಿ ಪ್ರತಿನಿತ್ಯ ರಾತ್ರಿ ತೆಗೆದುಕೊಳ್ಳುವುದರಿಂದ ಕಣ್ಣಿನ ಆರೋಗ್ಯವನ್ನು ಅಥವಾ ದೃಷ್ಟಿಮಾಂದ್ಯ ಉಂಟಾಗದೇ ಇರುವುದನ್ನು ನೋಡಿಕೊಳ್ಳಬಹುದು. ಈ ರೀತಿಯಾಗಿ ಅನೇಕ ರೂಪದಲ್ಲಿ ಈ ಸೊಗದೆ ಬೇರನ್ನು ಕಷಾಯ ರೂಪದಲ್ಲಿ, ರಸಕ್ರಿಯೆ ರೂಪದಲ್ಲಿ ಉಪಯೋಗಿಸುವುದರಿಂದ ಶರೀರವನ್ನು ಆರೋಗ್ಯ ಸ್ಥಿತಿಯಲ್ಲಿಡ್ಬೋದು, ವಿವಿಧ ಅವಯವಗಳನ್ನು ಆರೋಗ್ಯ ಸ್ಥಿತಿಯಲ್ಲಿ ಕಾಪಾಡಬಹುದು. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ
तन्नो धन्वन्तरिः प्रचोदयात्